ನಮಸ್ಕಾರ ವೀಕ್ಷಕರು, ಈ ವಿಡಿಯೋದಲ್ಲಿ PUC ಫಸ್ಟ್ ಮತ್ತು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗಾಗಿ ಸ್ಟಡಿ ಮೆಟೀರಿಯಲ್ ಪ್ರೊವೈಡ್ ಮಾಡ್ತಾ ಇದ್ದಾನೆ. ಸೊ ಡೆಫಿನೆಟ್ಲಿ ನಿಮಗೆ ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ಸೊ ಮೊದಲು PUC ಸೆಕೆಂಡ್ ಇಯರ್ ಬಗ್ಗೆ ಹೇಳಬೇಕು ಅಂತಂದರೆ, ಈಗ ಇವತ್ತು 5 or 6 o'clock ವರೆಗೂ ಏನು ಹೊಸದಾಗಿ ಏನು ಕಲಿಬೇಕಂತ ಇದ್ರು ಅದನ್ನು ಕಲಿಬೋದು. ಬಟ್ ನಂತರ ನಿಮಗೆ ರಿವಿಷನ್ ಬೇಕಾಗುತ್ತೆ. ಯಾಕಂದರೆ ಫಿಸಿಕ್ಸ್ನಲ್ಲಿ ಭಾಳಷ್ಟು ಕನ್ಫ್ಯೂಷನ್ ಆಗುತ್ತೆ ಡೆರಿವೇಷನಲ್ಲಿ. ಮೊದಲಿಂದ ಒಂದೇಳಿ ನೀವು ಪ್ರಿಪೇರ್ ಆದರೆ ಪರವಾಗಿಲ್ಲ, ಬಟ್ ಈಗ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ಏನೆಲ್ಲ ಇಲ್ಲಿವರೆಗೂ ಕಲ್ತಿದ್ದಿರೋ ಓಕೆ ಅದನ್ನು ನೀವು ರಿವಿಷನ್ ಕಂಪಲ್ಸರಿ ಮಾಡಬೇಕಾಗತ್ತೆ. ಇಲ್ಲಾಂದರೆ ಡೆರಿವೇಷನಲ್ಲಿ ಡೆಫಿನೆಟ್ಲಿ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಸ್ಪೆಷಲ್ ಹೇಳಬೇಕು ಅಂತಂದರೆ ಓಲ್ಡ್ ಪೇಪರ್ಸ್ನ ರೆಫರ್ ಮಾಡ್ಕೊಳ್ಳಿ. 5 marks ಯೂಸಲ್ಲಿ 3 marks ಕಾಮನ್ಲಿ ರಿಪೀಟ್ ಆಗುವಂಥದ್ದು, 2 marks ಯೂಸಲ್ಲಿ ರಿಪೀಟ್ ಆಗುತ್ತೆ. ಓಕೆ 1 marksಲ್ಲಿ ಭಾಳ ಮಾಡಿ ಒಂದೆರಡು ಏನೋ ವೇರಿಯೇಷನ್ ಆದರೂ ಆಗ್ಬೋದು ಅಷ್ಟೇ. ಓಲ್ಡ್ ಪೇಪರ್ನ ರೆಫರ್ ಮಾಡ್ಕೊಳ್ಳಿ, ಭಾಳ ಸುಲಭ ಆಗುತ್ತೆ ಪ್ರೆಸೆಂಟ್ಲಿ. ಮತ್ತು ನಿಮಗೆ ನ್ಯೂಮರಿಕಲ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಫಾ ಟ್ಯೂಟೋರಿಯಲ್ಸ್ ಕಲಬುರಗಿ ಅಂತ. ಅಲ್ಲಿ ನಿಮಗೆ ಸ್ಟಡಿ ಮೆಟೀರಿಯಲ್ ಆಲ್ಮೋಸ್ಟ್ ಏನೇ ಇದ್ರೂ ಸಹ ಅಪ್ಡೇಟ್ ನಾನು ಮಾಡ್ತಾ ಇರ್ತೀನಿ, ಅದನ್ನು ಫ್ರೀಯಾಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆ, ಡೋಂಟ್ ವೇಸ್ಟ್ ಯುವರ್ ಟೈಮ್. ಆಲ್ರೆಡಿ ನ್ಯೂಮರಿಕಲ್ಸ್ ಸಹ PDF ಅಪ್ಲೋಡ್ ಮಾಡಿದ್ದೇನೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಅದರ ಟೋಟಲಿ ಫ್ರೀ ಇರುತ್ತೆ, ಯೂಸ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ PUC ಫಸ್ಟ್ ಇಯರ್ ಹೇಳಬೇಕು ಅಂದರೆ ನಿಮಗೆ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಾಗೆ ಡೀಟೇಲ್ ವಿಡಿಯೋ ಮಾಡ್ತೇನೆ. ಈಗ ಹೆಂಗೂ ಗ್ಯಾಪ್ ಇದ್ದೇ ಇರುತ್ತೆ. ಸೊ ಎಲ್ಲಪ್ಪ ಅಂತಂದರೆ ನೋಡಿ, ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಾಗ ಸ್ಟೋರಿಗೆ ವಿಸಿಟ್ ಮಾಡಬೇಕಾಗುತ್ತೆ. ಸ್ಟೋರಲ್ಲಿ ವಿಸಿಟ್ ಮಾಡಿದಾಗ ಈ ರೀತಿ ನಿಮಗೆ ಒಂದು ಕೋರ್ಸ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನಾನು ಫ್ರೀ ಕಂಟೆಂಟ್ ಆ್ಯಡ್ ಮಾಡಿದ್ದೇನೆ. ಕಂಟೆಂಟಲ್ಲಿ ವಿಸಿಟ್ ಮಾಡಿದಾಗ ನಿಮಗೆ ಫ್ರೀಯಾಗಿ ನಿಮಗೆ ಮಿಡ್ ಟರ್ಮ್ಗೆ ಸಂಬಂಧಪಟ್ಟಾಗಿ ಒಂದು ನಿಮಗೆ ಫೋಲ್ಡರ್ ಸಿಗುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಅನ್ಲಾಕ್ ಮಾಡಿದ್ದೀನಿ ಕೆಲವು ಮಟೀರಿಯಲ್ಸ್, ಕ್ಲಿಕ್ ಮಾಡಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಟ್ ಡೌನ್ ಮಾಡ್ಕೊಳ್ಳಿ, ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಸೊ ಸ್ಪೆಷಲಿ 5 marks ಹೇಳಬೇಕು ಅಂತಂದರೆ ಎಲ್ಲಿಂದ ಬರುತ್ತೆ ಅಂತ ಜನ ವಿದ್ಯಾರ್ಥಿಗಳನ್ನು ಕೇಳ್ತಾ ಇದ್ರಿ. ಸ್ವಲ್ಪ ಬ್ರೀಫಾಗಿ ನಿಮಗೆ ಐಡಿಯಾ ಕೊಡ್ತೀನಿ, ನೀವು ನೋಡ್ಬೋದು. ಸೊ 5 marks ಸಂಬಂಧಪಟ್ಟಾಗಿ ಹೇಳಬೇಕು ಅಂತಂದರೆ ಆ್ಯಸ್ ಪರ್ ದ ರೂಲ್ ರಿಲೇಷನ್ ಆ್ಯಂಡ್ ಫಂಕ್ಷನಿಂದ, ಸ್ಪೆಷಲಿ ಮಾಡ್ಯುಲಸ್ ಫಂಕ್ಷನ್, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ರೀತಿ ಫಂಕ್ಷನ್ ಇದೆ, ಟೈಪ್ಸ್ ಆಫ್ ಫಂಕ್ಷನಿಂದ ಗ್ರಾಫ್ ಇಳಿಸೋದಾಗಲಿ, ಡೊಮೇನ್ ಮತ್ತು ರೇಂಜ್ ಬರೆಯೋದಾಗಲಿ, ಮತ್ತು ಈಕ್ವೇಷನ್ಸ್ ಬರೆಯೋದಾಗಲಿ ಇಂಪಾರ್ಟೆಂಟ್ ಇರುತ್ತೆ, ಫಿಕ್ಸ್ ಬರುವಂಥದ್ದು. ಮತ್ತು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಿಂದ ನಿಮಗೆ ಈ ಒಂದು ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾದಿಂದ ಏನಪ್ಪ ಅಂತ ಯೂಸಲಿ ನಿಮಗೆ 5 marks ಯೂಸಲಿ ಬರುತ್ತೆ. ಸೊ ಅದಾದ ನಂತರ ಒಂದೇಳೆ ನಿಮ್ಮ ಕಾಲೇಜಿನ ಮೇಲೆ ಡಿಪೆಂಡ್ ಇರುವಂಥದ್ದು, ಏನು ಸಿಲೆಬಸ್ಗಿದೆ ಏನಿಲ್ಲ ಅದ್ರ ಮೇಲೆ ಡಿಪೆಂಡ್ ಇರುವಂಥದ್ದು. ಒಂದೇಳೆ ಬೋರ್ಡ್ನಿಂದ ಬರ್ತಾ ಇದ್ದಾರೆ, ಪ್ರಿನ್ಸಿಪಲ್ ಅಸೋಸಿಯೇಷನಿಂದ ಪೇಪರ್ ಬರ್ತಾ ಇದ್ದಾರೆ, ಏನು ರೂಲ್ ಇದೆ, ಏನು ನಿಮ್ಮ ಸಿಲೆಬಸ್ಸಿಗೆ ಮೆನ್ಷನ್ ಮಾಡೋದು ಅದರಿಂದ ಕೇಳ್ತಾರೆ. ಇಲ್ಲಪ್ಪ ನಿಮ್ಮ ಕಾಲೇಜಿಂದ ಸೆಟ್ ಮಾಡ್ತಾ ಇದ್ದರೆ ಅವ್ರು ಏನು ಕ್ವಶನ್ ಪೇಪರ್ ತೆಗೆದ್ರು ಅದ್ರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಸೊ ಸ್ಟ್ರೈಟ್ ಲೈನ್ ಕೆಲವು ಡೆರಿವೇಷನ್ಸ್ ಇದೆ. ಓಕೆ, ಒಂದು 3-4 ಡೆರಿವೇಷನ್ಸ್ ಇದೆ, ಅದನ್ನು ಮಾಡ್ಕೊಳ್ಳಿ. ಅಲ್ಲಿಂದ 5 marks ಬರುತ್ತೆ. ಮತ್ತು ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ನಿಂದನೂ ಸಹ ಯೂಸಲಿ ನಿಮಗೆ 5 marks ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ಕಾಮನ್ ಈ ಡೆರಿವೇಷನ್ಸ್ ಕೇಳ್ತಾನೆ, ಕೆಲವು ಪ್ರಾಬ್ಲಮ್ಸ್ ಇರ್ತವೆ ಸಿಂಪಲ್ ಇರುವಂಥದ್ದು, ಅಲ್ಲಿಂದ ಕೇಳ್ತಾನೆ. ಓಕೆ, ಸೊ 6 marks ಬಗ್ಗೆ ಹೇಳಬೇಕು ಅಂತಂದರೆ ಕಾಮನ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನಿಂದಲೇ ಕೇಳ್ಬೋದು. ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಆ ರೀತಿ ಕಾಮನ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಆಗಿರ್ಬೋದು, ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಜಿಯೋಮೆಟ್ರಿಕ್ಲಿ ಪ್ರೂವ್ ಮಾಡೋದು ಕೇಳ್ಬೋದು. ಮತ್ತು ಆಮೇಲೆ 4 marksಗೆ ನಾನು ನೋಡಿದ್ರೆ ಇಲ್ಲಿ ಡೆರಿವೇಟಿವ್ಸ್ ಅಲ್ಜಿಬ್ರಾ ಭಾಳ ಸಿಂಪಲ್ ಆಗಿರುವಂಥ ಪ್ರಾಬ್ಲಮ್ಸ್ ಯೂಸಲಿ ಕೋಶಂಟ್ ರೂಲ್ ಮೇಲೆ ಕೇಳ್ಬೋದು. ಆಲ್ರೆಡಿ ಇದ್ರ ಮೇಲೆ ಒಂದು PDF ಮಾಡಿರ್ತೇನೆ, ನಾನೇನು ತೋರಿಸ್ತಾ ಇದ್ದೀನಿ ಅಪ್ಲಿಕೇಶನ್, ಅಲ್ಲಿ ನಾನು ನಿಮಗೆ ಫ್ರೀಯಾಗಿ ಪ್ರೊವೈಡ್ ಮಾಡ್ತೇನೆ, ಅಥವಾ ಸ್ಟಡಿ ಮೆಟೀರಿಯಲ್ ಆದರೂ ಪ್ರೊವೈಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ, ಅದನ್ನು ನೋಡಿ ರೆಫರ್ ಮಾಡ್ಕೊಳ್ಬೋದು. ಓಕೆ, ಹೇಳ್ತೀನಿ ಅಲ್ಫಾ ಟ್ಯೂಟೋರಿಯಲ್ಸ್ ಕಲಬುರಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸ್ಟೋರ್ ಅಂತ ಬರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ನಾನೇನು ಥಂಬ್ನೇಲ್ ತೋರಿಸ್ತಾ ಇದ್ದೀನಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಅಲ್ಲಿ ನೋಡಿ ಇರುತ್ತೆ. ಕಂಟೆಂಟ್ನಲ್ಲಿ ವಿಸಿಟ್ ಮಾಡಬೇಕು. ಕಂಟೆಂಟ್ನಲ್ಲಿ ನಿಮಗೆ ಕೊನೆಯದಾಗಿ PUC ಫಸ್ಟ್ ಇಯರ್ ಇಂಪಾರ್ಟೆಂಟ್ ಕ್ವಶನ್ಸ್ ಒಂದು ಫೋಲ್ಡರ್ ನಾನು ತೋರಿಸ್ತಾ ಇದ್ದೀನಿ, ಈ ಫೋಲ್ಡರ್ನ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಫ್ರೀ ಕಂಟೆಂಟ್ ಅವೈಲೇಬಲ್ ಆಗುತ್ತೆ. ಓಕೆ, ಇದೇ ರೀತಿ ಮ್ಯಾಕ್ಸಿಮಮ್ ಆಗಿ ಹೆಲ್ಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಲೈವ್ ಇಂಟ್ರಾಕ್ಟಿವ್ ಕ್ಲಾಸ್ ಅವಶ್ಯಕತೆ ಇತ್ತು ಅಂದರೆ ನೀವು ಕೋರ್ಸ್ನ ಬೈ ಮಾಡಿಕೊಂಡು ಲೈವ್ ಇಂಟ್ರಾಕ್ಟಿವ್ ಕ್ಲಾಸ್ ಅಪ್ ಟು ಆನ್ಯುವಲ್ ಎಕ್ಸಾಮಿನೇಷನ್ವರೆಗೂ ನೀವು ಬೇಕಾದ್ರೆ ಅದರ ಬೆನಿಫಿಟ್ನ ತೆಗೆದುಕೊಳ್ಬೋದು. ಇಲ್ಲಪ್ಪ ಅಂದರೆ ಫ್ರೀ ಕಂಟೆಂಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಾಮನ್ಲಿ ನಾನು ಅಪ್ಲಿಕೇಶನಲ್ಲಿ ಆನ್ಯುವಲ್ ಎಕ್ಸಾಮಿನೇಷನ್ವರೆಗೂ ಅಪ್ಡೇಟ್ ಮಾಡ್ತಾ ಇರ್ತೇನೆ. ಓಕೆ, ಸೊ ವಿಡಿಯೋದಲ್ಲಿ ಇಷ್ಟೇ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅನ್ಕೋತೀನಿ. ಸೊ ದಯವಿಟ್ಟು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗಲಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.